ನಮಸ್ತೆ ಎವ್ರಿವಾನ್. ಇವತ್ತು ನಾವು ಈ ರಾಮನ ಫೋರ್ತ್ ಎಪಿಸೋಡ್ ನೋಡಕ್ ಹೋಗ್ತಾ ಇರೋದು. ಲಾಸ್ಟ್ ಎಪಿಸೋಡಲ್ಲಿ ಹೀರೋ ಮನೆಗೆ ಏನೋ ಒಂದು ರಿಪೇರಿ ವರ್ಕ್ಗೋಸ್ಕರ ಬಂದಿರ್ತಾರೆ. ಅದನ್ನ ನೋಡಿ ಹೀರೋ ಅವಳು ಸೀಕ್ರೆಟ್ ರೂಮ್ ಒಳಗಡೆ ಹೋಗ್ಬಾರ್ದು ಅಂತ ಅದನ್ನ ತೆರೆಯೋಕ್ಕೋಸ್ಕರ ಓಡ್ ಬರ್ತಾ ಇರ್ತಾರೆ. ಆ ಟೈಮಲ್ಲೇ ನಮ್ಮ ಹೀರೋಯಿನ್ ಅದನ್ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನಮ್ಮ ಹೀರೋ ಏನೇನೆಲ್ಲ ಕಲೆಕ್ಷನ್ಸ್ ಮಾಡಿದ್ದಾರೆ ಅದನ್ನು ಪ್ರತಿಯೊಂದು ಸಹ ನೋಡ್ತಾ ನಿಂತಿರ್ತಾರೆ. ಆ ನೋಡ್ತದಂತಹ ಹಾಗೆ ನಮ್ಮ ಹೀರೋನು ಸಹ ಅಲ್ಲಿ ಬರ್ತಾರೆ. ಆ ಸೀನ್ ಕಟ್ ಮಾಡಿ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಮ ಹೀರೋ ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲರೂ ಒಂದು ಅನಿಮೆ ಈವೆಂಟ್ ಶೋಗೋಸ್ಕರ ಹೋಗ್ತಾ ಇರ್ತಾರೆ. ಅದನ್ನ ಕೇಳಿ ನಮ್ಮ ಹೀರೋಗೆ ಖುಷಿಯಾಗಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದಂತಹ ಟೈಮಲ್ಲಿ ಅವ್ರ ಅಮ್ಮ ಬಂದು ಆ ಹೀರೋಗೆ ಒಂದು ಗೊಂಬೆನ ಕೊಡ್ತಾರೆ. ಅದನ್ನ ನೋಡಿ ವಾವ್, ನಂಗೆ ಇಷ್ಟ ಆದಂತಹ ಗೊಂಬೆ ಅಂತೇಳಿ ಅವ್ನು ಖುಷಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಂತಹ ನೋಡಿ ಅವ್ರ ಅಪ್ಪನೂ ಸಹ ಫುಲ್ ಖುಷಿಯಾಗಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲೇನೆ ಅಲ್ಲಿ ಅವ್ರ ಮುಂದೆ ಒಂದು ಲಾರಿ ಬಂದ್ಬಿಡುತ್ತೆ. ಲಾರಿ ಬಂದವ್ರು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದು ಒಳಗಡೆನೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಆ ಆಕ್ಸಿಡೆಂಟ್ ಅಲ್ಲಿ ಹೀರೋ ಅವರ ಅಮ್ಮ ಮತ್ತೆ ಅಪ್ಪ ಬಂದು ತೀರೋಗ್ತಾರೆ. ಅವರು ತುಂಬಾನೇ ಚಿಕ್ಕ ಹುಡುಗ, ಹಾಗಾಗಿ ಅವ್ರಿಗೆ ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆದ್ರಿಂದ ಅವ್ರ ಅಮ್ಮ ಏನೊಂದು ಗೊಂಬೆ ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡು ಅವ್ರು ಹೇಳ್ತಾ ಇರ್ತಾರೆ. ಅಲ್ಲಿ ಕಟ್ ಮಾಡಿ ನಮ್ಮ ಹೀರೋ ಮನೆನ ತೋರಿಸ್ತಾರೆ. ಹೀರೋ ಮನೆಯಲ್ಲಿ ಮತ್ತೆ ಅವ್ರ ಅಪ್ಪ ಮತ್ತೆ ಅವ್ರ ಅಮ್ಮಂಗೆ ಒಂದು ಕಾರ್ಯಗಳನ್ನ ನಡೀತಾ ಇರ್ತಾರೆ. ಅವರು ಮುಂದೆ ಕುತ್ಕೊಂಡು ಅಳ್ತಾ ಇದ್ದಂತಹ ಟೈಮಲ್ಲಿ ಅವ್ರ ಅಜ್ಜಿ ಬಂದ್ಬಿಟ್ಟು, ನೀನ್ ಯಾಕೆ ಅಳ್ತಿದ್ಯಾ, ನಿನ್ಗೆ ಅಳೋದಕ್ಕೆ ಯಾವುದೇ ರೀತಿಯಾದಂತಹ ರೈಟ್ಸ್ ಇಲ್ಲ, ನೀನ್ ನನ್ನ ಮಗನ ನೀನು ತಿನ್ಕೊಂಡಿದ್ಯಾ, ಹಾಗಾಗಿ ನೀನು ಅಳಬಾರ್ದು, ಅಳಬೇಡ ಅನ್ನೋ ಹಾಗೆ ಅವರು ಒಂಚೂರು ಕರುಣೆನೇ ಇಲ್ದಂತೆ ಅವ್ರು ಬೈತಾರೆ. ಅಲ್ವಾ, ಅವ್ರ ಮುಂದೆನೆ ಚೀಫ್ ಲೇಡಿನೂ ಸಹ ಇರ್ತಾರೆ. ಮೋಸ್ಟ್ಲಿ ಚೀಫ್ ಲೇಡಿ ಆ ಕಂಪ್ನಿಲಿ ತುಂಬಾ ವರ್ಷಗಳಿಂದನೂ ಸಹ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ಅಜ್ಜಿಯವ್ರನ್ನ ಕರೆದು ಈಗಲೇ ಆದಷ್ಟು ಬೇಗನೆ ಎಲ್ಲಾ ಮೀಡಿಯಾದವ್ರನ್ನು ಕರೆಸು, ನಂಗೆ ಯಾವುದೇ ಕಾರಣಕ್ಕೂ ಇಲ್ಲಿರುವಂತಹ ಶೇರ್ಸು ಕಮ್ಮಿ ಆಗ್ಬಾರ್ದು ಅಂತ ಹೇಳಿ ಹೊಂಟೊಯ್ತಾರೆ. ಅವ್ರ ಪೇರೆಂಟ್ಸ್ ತೀರೋದ್ಮೇಲೆ ಹೀರೋ ಏನೇ ಕೆಲಸಗಳು ಮಾಡಿದ್ರೂ ಅಜ್ಜಿ ಪ್ರತಿಯೊಂದೂ ಸಹ ತಪ್ಪು ಅನ್ನೋ ಹಾಗೇನೆ ಅವ್ರನ್ನ ಎಲ್ಲದಕ್ಕೂ ಬ್ಲೇಮ್ ಮಾಡ್ತಾನೆ ಇರ್ತಾರೆ. ಈಗ ಸ್ವಲ್ಪ ವರ್ಷಗಳ ನಂತರ ತೋರಿಸ್ತಾರೆ, ನಮ್ಮ ಹೀರೋ ಮನ್ಗಿರ್ತಾರೆ. ಮನಗಿದಾಗ್ಲೂ ಸಹ ಅವ್ರು ಏನು ಆಕ್ಸಿಡೆಂಟ್ ಆಯಿತು ಅದೇ ಅವಾಗ ಕನ್ಸಲ್ಲಿ ಬಂದು ಅವ್ರ ಗಾಬರಿಯಲ್ಲಿ ಎಚ್ಚರ ಆಗ್ತಾನೆ ಇರ್ತಾರೆ. ಸರಿ ಅಂದ್ಬಿಟ್ಟು ಎದ್ದು ನೀರು ಕುಡಿಯೋಣ ಅಂದ್ಬಿಟ್ಟು ಅವ್ರು ಈಚೆ ಬಂದು ನೀರು ತಗೊಂಡು ಹೋಗ್ತಿದ್ದಂತಹ ಟೈಮಲ್ಲಿ ಅವ್ರ ಅಜ್ಜಿ ರೂಮ್ನ ನೋಡ್ತಾರೆ. ಆ ಅಜ್ಜಿ ಬಂದು ಏನು ಮಾಡ್ತಿರ್ತಾರೆ ಅಂದರೆ ಅವ್ರ ಮಗಂದು ಶರ್ಟ್ ಏನಿದೆ ಅದನ್ನ ಇಟ್ಕೊಂಡು ಅವ್ರು ಅಳ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ನಮ್ಮ ಹೀರೋನು ಸಹ ಅವ್ರ ರೂಮ್ ಒಳಗೆ ಬಂದು ಅವ್ರೂ ಅದನ್ನ ನೆನೆಸ್ಕೊಂಡು ಅಳ್ತಾನೆ ಇರ್ತಾರೆ. ನಾನು ಅವತ್ತೊಂದು ದಿವಸ ಇರಬಾರ್ದಾಗಿತ್ತು, ನನ್ನಿಂದನೇ ಹಿಂಗೆಲ್ಲ ಆಯಿತು, ಎಲ್ಲನೂ ಸಹ ನನ್ನಿಂದನೇ ತಪ್ಪು ಅನ್ನೋ ಹಾಗೆ ಅವರೇ ಬ್ಲೇಮ್ ಮಾಡ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಹೀರೋ ಬಂದು ಅಜ್ಜಿ ಹತ್ರ ಹೋಗಿ, ಅಜ್ಜಿ ನನ್ನನ್ನು ಕ್ಷಮಿಸ್ಬಿಡಿ, ಇನ್ಮೇಲೆ ನಾನು ಒಳ್ಳೆ ಹುಡುಗನಾಗಿರ್ತೀನಿ, ನಾನು ನಮ್ಮ ಅಪ್ಪನ ರೀಪ್ಲೇಸ್ ಮಾಡ್ತೀನಿ, ಅವ್ರ ಪ್ಲೇಸ್ನ ನಾನು ರೀಪ್ಲೇಸ್ ಮಾಡಿ ಬೆಟರ್ ಪರ್ಸನ್ ಆಗಿರ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೀರೋ ಪ್ರತಿ ದಿವಸನೂ ಬೆಟರ್ ಪರ್ಸನ್ ಆಗೋದಕ್ಕೋಸ್ಕರ, ಅಜ್ಜಿ ಮನಸ್ಸನ್ನ ಗೆಲ್ಲೋದಕ್ಕೋಸ್ಕರ ಅಜ್ಜಿಗೆ ಏನೇನು ಇಷ್ಟನೋ ಅದು ಪ್ರತಿಯೊಂದನ್ನು ಸಹ ಅವ್ರು ಮಾಡಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಆಗ ಮಾಡ್ತಾ ಇದ್ದಂತಹ ಟೈಮಲ್ಲಿ ಹೀರೋ ಒಬ್ಬಂಟಿಯಾಗಿರುವಂಗೆನೂ ಸಹ ಫೀಲ್ ಮಾಡ್ತಾ ಇರ್ತಾರೆ. ಆದರೆ ಅಜ್ಜಿ ಅದನ್ನೆಲ್ಲ ಏನೂ ಸಹ ಚಿಂತೆ ಮಾಡದೆ ಹೀರೋಗೆ ಏನೇನೆಲ್ಲ ಇಷ್ಟನೋ ಅದನ್ನೆಲ್ಲನೂ ಸಹ ಅವ್ರು ಕಿತ್ಕೊಳ್ತಾ ಬರ್ತಾ ಇರ್ತಾರೆ. ಹಾಗಾಗಿ ಹೀರೋ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಇಷ್ಟ ಆದಂತಹ ವಿಷಯಗಳನ್ನೆಲ್ಲನೂ ಸೀಕ್ರೆಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಒಂದು ಡ್ರ್ಯಾಗನ್ ಗುಹೆ ಒಳಗಡೆ ಅದು ಲೈಫ್ನ ಲೀಡ್ ಮಾಡ್ತಾ ಇರುತ್ತೋ ಹಾಗಾಗಿ ಹೀರೋ ಬಂದು ಅವ್ರಿಗೆ ಏನೇನು ಇಷ್ಟವಾಗಿರುತ್ತೋ ಅದನ್ನೆಲ್ಲದಕ್ಕೂ ಒಂದು ರೂಮ್ನ ಕ್ರಿಯೇಟ್ ಮಾಡಿ ಆ ರೂಮ್ ಒಳಗಡೆ ಅವ್ರು ಇಷ್ಟ ಆದಂತಹ ವಸ್ತುನೆಲ್ಲ ಮಡಿಕೊಂಡು ಅದನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಈಗ ಹಸಿನ ಕಟ್ ಮಾಡಿ ಪ್ರೆಸೆಂಟ್ನ ತೋರಿಸ್ತಾರೆ. ಪ್ರೆಸೆಂಟಲ್ಲಿ ಹೀರೋಕು ಮಾಡ್ಕೊಂಡು ಬರ್ತಾ ಇರ್ತಾರೆ. ನೀನ್ ಯಾಕೆ ಇಲ್ಲಿದ್ಯಾ ಅಂತ ಅನ್ಕೊಳಕ್ಕೆ ಹೀರೋಯಿನು, ನಿನ್ನ ಈ ರೀತಿ ನೋಡೋದು ತುಂಬ ಚೆನ್ನಾಗಿ ಫನ್ನಾಗಿದೆ ಅಂತ ಅಂತಾರೆ. ಮತ್ತು ಜೊತೆಗೆ ನೀವು ಈ ರೂಮ್ನು ಸಹ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀರಾ ಅಂತ ಅಂತದಕ್ಕೆ ಹೀರೋ, ಏನು ಇದೇನು ನನ್ನ ರೂಮ್ ಅಲ್ಲ, ಇದು ನಮ್ಮ ಅಣ್ಣನ ಮಗನ ರೂಮ್ ಅಂತ ಅಂತಾರೆ. ಓ, ಮತ್ತು ಜೊತೆಗೆ ನೀನೇನು ಇದನ್ನ ರಿಪೇರಿ ಏನು ಮಾಡೋದು ಬೇಕಾಗಿಲ್ಲ, ನಾನಿಲ್ಲಿ ಯಾರಾದರೂ ಒಳ್ಳೆ ಎಕ್ಸ್ಪರ್ಟ್ನ ಕರ್ಸ್ಕೊಂಡು ನಾನು ರಿಪೇರಿ ಮಾಡ್ಕೊತೀನಿ, ನೀನು ಇಲ್ಲಿಂದ ಹೋಗು ಅಂತ ಅಂತದಕ್ಕೆ ಹೀರೋ, ಇಲ್ಲ ನಾನೇ ಈ ವರ್ಕ್ನ ಮಾಡಬೇಕು, ನಾನೇನು ನಮ್ಮ ಅಪ್ಪನಷ್ಟೇನು ಎಕ್ಸ್ಪರ್ಟ್ ಇಲ್ಲದೆ ಇರ್ಬೋದು, ಬಟ್ ನಾನು ಈ ವರ್ಕಲ್ಲಿ ಎಕ್ಸ್ಪರ್ಟೇ ಅಂತ ಅಂದ್ಕೊಂಡು ರಿಪೇರಿ ಮಾಡೋಣ ಅಂತ ಹೋಗ್ತಿರ್ತಾರೆ. ನಮ್ಮ ಹೀರೋಯಿನ್ ಪಾಪ ಅದನ್ನ ಇನ್ನೂ ಮುಟ್ಟೇ ಇರೋದಿಲ್ಲ. ಆದರೆ ನಮ್ಮ ಹೀರೋ, ಹುಷಾರು ಅದನ್ನೇನು ಮುಟ್ಬೇಡ, ಅದನ್ನ ನೀನು ಹೊಡೆದಾಕ್ಬೇಡ ಅನ್ನೋ ಹಾಗೆ ಓಡ್ಕೊಂಡು ಬಂದು ಹೇಳ್ತಾರೆ, ನಾನು ಅದನ್ನ ಕಷ್ಟಪಟ್ಟು ಫಾರಿನಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅಂತಾರೆ. ಅದಕ್ಕೆ ಏನು ನೀವಾ ಅಂತ, ಇಲ್ಲ ನಾನಲ್ಲ, ಇದು ನನ್ನ ಅಣ್ಣನ ಮಗನ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದು ಹಾಗಾಗಿನೇ ಅಂತ ಅದಕ್ಕೆ ಹೀರೋಯಿನು, ನಿಮ್ಮ ಅಣ್ಣನ ಮಗ ಹೆಂಗೆ ಪೇಶೆನ್ಸಿಯಿಂದ ಅದನ್ನ ತಗೊಂಡಿದ್ದಾರೋ ಅದೇ ರೀತಿ ನಾನು ಇದನ್ನ ರಿಪೇರಿ ಮಾಡೋವರೆಗೂ ಸ್ವಲ್ಪ ನಿಮ್ಮ ಪೇಶೆನ್ಸಿಂದ ಕಾಯಬೇಕು ಅಂತ ಅಂತಾರೆ. ಸರಿ ಅಂದ್ಬಿಟ್ಟು ನಮ್ಮ ಹೀರೋಯಿನ್ ಅದನ್ನೆಲ್ಲ ರಿಪೇರಿ ಎಲ್ಲ ಮಾಡಿಬಿಟ್ಟು ಅದ್ರ ರಿಮೋಟ್ನ ನಮ್ಮ ಹೀರೋಗೆ ಕೊಡ್ತಾರೆ. ನಮ್ಮ ಹೀರೋ ಅದನ್ನ ಹಾಳು ಮಾಡಿಕೊಂಡು
ಅದನ್ನ ಸಾಂಗ್‌ನಕ್ಕೆ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ನಮ್ಮ ಹೀರೋಯಿನು, "ನೀವು ಇಷ್ಟು ಜೋರಾಗಿ ಸಾಂಗ್ ಇದು ಮಾಡ್ಕೊಂಡಿದ್ದೀರಲ್ಲ, ಪಕ್ಕದಲ್ಲಿರುವಂತಹ ನೇಬರ್ಸ್ ಯಾರು ಬಂದು ನಿಮ್ಮ ಜೊತೆ ಜಗಳ ಆಡಲ್ವಾ? ಇಷ್ಟು ಜೋರಾಗಿದೆಯಲ್ಲ" ಅಂತ ಅಂದಾಗ, "ಇಲ್ಲ, ಇಲ್ಲ ಇದು ಸೌಂಡ್ ಪ್ರೂಫ್ ಹಾಗಾಗಿನೇ ಏನೂ ಆಗಲ್ಲ" ಅಂತ ಅಂತಾರೆ. "ನಿಜಾಮ" ಅಂತ ಅದಕ್ಕೆ ಹೀರೋಯಿನ್, "ನಿಜಾಗ ನೋಡಕ್ಕೂ ಅಂತ ಒಳ್ಳೆ ಕಾನ್ಸರ್ಟ್ ಇದ್ದಂಗೈತೆ" ಅಂತ ಅಂದ್ಬಿಟ್ಟು ನಮ್ಮ ಹೀರೋ ಡ್ಯಾನ್ಸ್‌ನ ಹೀರೋಯಿನ್ ನೋಡ್ತಾ ಇರ್ತಾರೆ. ಅವ್ರಿಗೆ ಶಾಕ್ ಆಗಿ ಸರಿ ಅಂದ್ಬಿಟ್ಟು ಅದನ್ನ ಆಫ್ ಮಾಡ್ತಾರೆ. ಆಫ್ ಮಾಡ್ಬಿಟ್ಟು ಇಬ್ರು ಮುಖ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಗೊತ್ತಿಲ್ಲದೆ ಅದನ್ನ ಆಫ್ ಮಾಡ್ಬಿಟ್ಟೆ ಅಂತ ಅದಕ್ಕೆ ಸರಿ ಅಂದ್ಬಿಟ್ಟು ಮತ್ತೆ ಹೀರೋ ನಮ್ಮ ಡ್ಯಾನ್ಸ್ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮೈ ಮರೆತು. ಆಮೇಲೆ ಸಡನ್ಲಿ ಅವ್ರು ಕಾನ್ಶಿಯಸ್ಸಿಗೆ ಬಂದ್ಬಿಟ್ಟು, "ಇದು ನನ್ನ ಅಣ್ಣನ ಮಗನಿಗೂ ಮತ್ತೆ ನನಗೂ ಒಂದೇ ಥರ ಟೇಸ್ಟು. ಹಾಗಾಗಿ ಏನು ಅನ್ಕೋಬೇಡಿ" ಅಂತ ಅಂದ್ಬಿಟ್ಟು ಹೇಳ್ತಾರೆ. "ಸೊ ಹೌದಾ" ಅಂತ ಅಂದ್ಕೊಂಡು ನಮ್ಮ ಹೀರೋಯಿನು ಅಲ್ಲಿರುವಂತಹ ಕಾರ್ಟೂನ್ ಬುಕ್ಸ್‌ನೆಲ್ಲ ನೋಡೋಣ ಅಂತ ಅಲ್ಲಿ ಹೋಗ್ತಾರೆ. ಅದಕ್ಕೆ ಹೀರೋ, "ಅದೆಲ್ಲ ಮುಟ್ಬೇಡ, ನಾನು ಅದನ್ನು 1070 ಸಾರಿ 1071ರಲ್ಲಿ ಇದು ಮಾಡಿದ್ದೆ ರೇರ್ ಎಡಿಷನ್" ಅಂತ ಅಂತಾರೆ. ಆಗ ಇದು ಅದು 2001ರಲ್ಲಿ ತಗೊಂಡಿದ್ದು, ಅದು ತುಂಬಾನೇ ಸ್ಪೆಷಲ್ ಎಡಿಷನ್ ನಿಂಗೆ ಗೊತ್ತಾ ಅಂತ. ಸರಿ ಅಂದ್ಬಿಟ್ಟು ನಮ್ಮ ಹೀರೋಯಿನು ಅಲ್ಲಿ ಒಂದೊಂದು ಬುಕ್‌ನೆಲ್ಲ ತೋರಿಸ್ಕೊಳ್ತಾ ಬರ್ತಾ ಇರ್ತಾರೆ. ಅದಕ್ಕೆ ಹೀರೋನು ಅವ್ರ ಒಂದೊಂದು ಹೆಸರನ್ನೆಲ್ಲ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಹೀರೋಯಿನು, "ಇಲ್ದೇ ಇರುವಂತಹ ಒಬ್ಬ ಅಣ್ಣ, ಅವ್ನಿಗೆ ಒಂದು ಮಗನ" ಅಂತ ಅನ್ಕೊಂತ ಹೇಳ್ತಾರೆ. ಅದಕ್ಕೆ ಹೀರೋ, "ಹೌದು ಇದು ನಂದೇ ರೂಮು, ನಿನ್ಗೆ ಯಾಕೆ ಇವಾಗ" ಅಂತ ಅದಕ್ಕೆ, "ನಾನು ಅನ್ಕೊಂಡೆ ನಿನಗೆ ಬರೀ ಮ್ಯೂಸಿಕ್ಸ್ ಮತ್ತು ಬ್ಯಾಂಡ್ಸ್ ಮಾತ್ರನೇ ಇಷ್ಟ ಅಂತ. ನಿಮಗೆ ಈ ಥರ ಕಾರ್ಟೂನ್ಸ್ ಎಲ್ಲ ಇಷ್ಟ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ರೂಮ್ ಒಳಗೆ ಬಂದಮೇಲೆನೇ ನಂಗೆ ಗೊತ್ತಾಯಿತು ನೀವು ತುಂಬಾನೇ ಡಿಫ್ರೆಂಟ್ ಪರ್ಸ್ನಾಲಿಟಿ ಇರೋರು. ಔಟ್ಸೈಡ್ ಇರುವಂತಹ ಐಡೆಂಟಿಟಿನೇ ಬೇರೆ, ಇಲ್ಲಿರುವಂತಹ ಐಡೆಂಟಿಟಿನೇ ಬೇರೆ. ನಾನು ಈಗ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೀನಿ" ಅಂತ ಅಂದ್ಕೊಂಡು ಹಿಂದೆ ಹೋಗ್ತಿದ್ದಂತಹ ಟೈಮಲ್ಲಿ ಕಾಲು ಜಾರಿ ಅವ್ರು ಬಿದ್ದೋಗ್ತಾ ಇರ್ತಾರೆ. ಆ ಟೈಮ್‌ಗೆ ಕರೆಕ್ಟಾಗಿ ನಮ್ಮ ಹೀರೋ ಅವ್ರನ್ನ ಕ್ಯಾಚ್ ಮಾಡಿಕೊಂಡು ಒಬ್ಬರು ಮುಖ ಒಬ್ಬರು ಸ್ವಲ್ಪ ಹೊತ್ತು ಕ್ಲೋಸಪ್ಪಲ್ಲಿ ನೋಡ್ತಾ ಇರ್ತಾರೆ. ಸರಿ ಅಂದ್ಬಿಟ್ಟು ನಂದು ಇವಾಗೆಲ್ಲ ಕೆಲಸ ಮುಗೀತು, ನಾನು ಇವಾಗ ಹೊರಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಹೀರೋಯಿನು ಆ ಪ್ಯಾಕ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಆ ಟೈಮ್‌ಗೆ ನಮ್ಮ ಹೀರೋನು, "ನಾನೆಲ್ಲ ನಿಮ್ಗೆ ಪೇಮೆಂಟ್ ಮಾಡಿದ್ದೀನಿ" ಅಂತ ಅಂತಾರೆ. ಸರಿ ಅಂದ್ಬಿಟ್ಟು ನಮ್ಮ ಹೀರೋಯಿನ್‌ಗೆ ಒಂದು ಕಾಲ್ ಬರುತ್ತೆ. "ನಿಮ್ಮಪ್ಪ ಹಾಸ್ಪಿಟಲ್ಲಿದ್ದಾರೆ, ಬೇಗ ಬನ್ನಿ" ಅಂತ. ಸರಿ ಹೀರೋನು, ನಾನು ನೀವು ಬೇಗ ಹೊರಡ್ಬೇಕು ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದಂತಹ ಟೈಮಲ್ಲಿ, "ಏನು ಚಿಂತೆ ಮಾಡಬೇಡಿ, ನಾನೇ ಅಲ್ಲಿ ನಿಮ್ಮನ್ನ ಬಿಟ್ಕೊಡ್ತೀನಿ" ಅಂದ್ಬಿಟ್ಟು ಇಬ್ಬರೂ ಹೊರಡ್ತಾರೆ. ಸೊ ಗೈಸ್, ಇವತ್ತಿಗೆ ಇಷ್ಟೇ ನನ್ನಿಂದ ಮಾಡೋಕ್ಕಾಗೋದು. ಯಾಕಂದರೆ ನಾನು ತುಂಬಾನೇ ಗ್ಯಾಪ್ ಆಗಿರೋದ್ರಿಂದ ನನಗೆ ಅಷ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 4th ಎಪಿಸೋಡ್‌ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಬಾಯ್.